ಸಾಹಿತಿ ಚಿಂತಕ ಪ್ರೊಫೆಸರ್ ಭಗವಾನ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮಾಯಣ ಆಯಿತು, ಈಗ ಮನುಸ್ಮೃತಿಯ ಉಲ್ಲೇಖ ಭಾರತ ಹಿಂದೂ ಧರ್ಮದ ಗುಲಾಮಗಿರಿಯಲ್ಲಿದೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಸದಾ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಾಗುವಂತ ಪ್ರೊಫೆಸರ್ ಭಗವಾನ್ ಇದೀಗ ರಾಮಾಯಣವನ್ನ ಮುಗಿಸಾಯ್ತು, ಈಗ ಅವ್ರು ಮಾತಾಡಾಯ್ತು ಅದ್ರ ಬಗ್ಗೆ ಒಂದಷ್ಟು. ಈಗ ಮನುಸ್ಮೃತಿಯ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಹಿಂದೂ ಧರ್ಮದ ಗುಲಾಮಗಿರಿಯಲ್ಲಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಮತ್ತೊಂದು ವಿವಾದದ ಕಿಡಿಯನ್ನ ಹತ್ತಿಸಿರೋದು ಸಾಹಿತಿ ಪ್ರೊಫೆಸರ್ ಭಗವಾನ್. ಭಾರತ ಹಿಂದೂ ಧರ್ಮದ ಗುಲಾಮಗಿರಿಯಲ್ಲಿದೆ, ಹಿಂದೆಯಿತ್ತು, ಈಗಲೂ ಕೂಡ ಅದೇ ರೀತಿಯಾಗಿ ಒಂದು ರೀತಿ ಬಗ್ಕೊಂಡು ಗುಲಾಮಗಿರಿಯಲ್ಲಿ ಇದೆ ಅಂತ. ಇನ್ನೊಂದು ವಿಚಾರ, ಬ್ರಾಹ್ಮಣರ ಹೊರತಾಗಿ ಉಳಿದವರು ಎಲ್ಲರೂ ಕೂಡ ಶೂದ್ರರಂತೆ, ಈ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಮನುಸ್ಮೃತಿಯಲ್ಲಿ ಶೂದ್ರರು ಅಂದ್ರೆ ದಾಸಿಯ ಮಕ್ಕಳು, ಬ್ರಾಹ್ಮಣರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಅದೇ ಅಂತ ಹೇಳಿದ್ದಾರೆ. ಮನೆಯಲ್ಲಿರ್ತಾರೆ, ಇವ್ರಿಗೆ ದುಡ್ಡು ಕಾಸು ಏನೋ ಕಟ್ಬಿಟ್ಟು ಕಳಿಸ್ತಾರೆ. ಇವರು ನಾವು ಗುಲಾಮರು ಅನ್ನೋ ಅರಿವಿಲ್ದೇನೆ ಪಕ್ಕಾ ಗುಲಾಮರ ಕೆಲಸ ಮಾಡ್ತಾರೆ. ಇಂಥ ಒಂದು ಗುಲಾಮಗಿರಿ ನಮ್ಮಲ್ಲಿ ಇವತ್ತಿಗೂ ಇದೆ. ಆದ್ರೆ ಒಂದು ಗುಲಾಮಗಿರಿ ಮಾತ್ರ ನಮ್ಮ ಜನ ಬಿಡುಗಡೆ ಪಡೆದಿರಲಿಲ್ಲ. ಅದೇನಪ್ಪಾ ಅಂತ ಅಂದ್ರೆ, ಯಾವುದನ್ನ ನೀವು ಹಿಂದೂ ಧರ್ಮ ಅಂತ ಕರಿತೀರೋ ಆ ಹಿಂದೂ ಧರ್ಮದಲ್ಲಿ ನೀವೆಲ್ಲ ಗುಲಾಮರು, ಎಲ್ಲ ಶೂದ್ರರು ಗುಲಾಮರು. ಆಮೇಲೆ ಇನ್ನೊಂದು ಮಾತು ಏನು ಹೇಳ್ತಾನೆ ಗೊತ್ತಾ ಅವನು, ಎಲ್ಲ ಶೂದ್ರ ಹೆಂಗಸರು ಬ್ರಾಹ್ಮಣರ ಉಪಪತ್ನಿಯರು ಅಂತ ಬರೀತಾರೆ. ಎಂತ ಅವಮಾನಕರವಾದ ಮಾನ ಮರ್ಯಾದೆ ಇದೆ ನಿಮಗೆ. ಅವ್ರು ಆರಾಮ ಮನೇಲಿ ಇರ್ತಾರೆ, ಇವ್ರಿಗೆ ದುಡ್ಡು ಕಾಸು ಏನೋ ಕಟ್ಬಿಟ್ಟು ಕಳಿಸ್ತಾರೆ. ಇವರು ನಾವು ಗುಲಾಮರು ಅನ್ನೋ ಅರಿವಿಲ್ದೇನೆ ಪಕ್ಕಾ ಗುಲಾಮರ ಕೆಲಸ ಮಾಡ್ತಾರೆ. ಇಂಥ ಒಂದು ಗುಲಾಮಗಿರಿ ನಮ್ಮಲ್ಲಿ ಇವತ್ತಿಗೂ ಇದೆ. ಆದ್ರೆ ಒಂದು ಗುಲಾಮಗಿರಿ ಮಾತ್ರ ನಮ್ಮ ಜನ ಬಿಡುಗಡೆ ಪಡೆದಿರಲಿಲ್ಲ. ಅದೇನಪ್ಪಾ ಅಂತ ಅಂದ್ರೆ, ಯಾವುದನ್ನ ನೀವು ಹಿಂದೂ ಧರ್ಮ ಅಂತ ಕರಿತೀರೋ ಆ ಹಿಂದೂ ಧರ್ಮದಲ್ಲಿ ನೀವೆಲ್ಲ ಗುಲಾಮರು, ಎಲ್ಲ ಶೂದ್ರರು ಗುಲಾಮರು. ಆಮೇಲೆ ಇನ್ನೊಂದು ಮಾತು ಏನು ಹೇಳ್ತಾನೆ ಗೊತ್ತಾ ಅವನು, ಎಲ್ಲ ಶೂದ್ರ ಹೆಂಗಸರು ಬ್ರಾಹ್ಮಣರ ಉಪಪತ್ನಿಯರು ಅಂತ ಬರೀತಾರೆ. ಎಂತ